ರಾಜ್ಯದಲ್ಲಿ ಸುಪ್ರಸಿದ್ಧವಾದ ಚನ್ನಗಿರಿ ಹಿಂದೂ ಏಕತಾ ಗಣೇಶೋತ್ಸವ ಸಮಿತಿಯವರ 9ನೇ ವರ್ಷದ ಉತ್ಸವ ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಜರುಗಿತು. ಚನ್ನಗಿರಿಯ ತಾಲೂಕು ಕ್ರೀಡಾಂಗಣದಲ್ಲಿ ನಿರ್ಮಿಸಿದ ಭವ್ಯವಾದ ವೇದಿಕೆಯಲ್ಲಿ ಪ್ರತಿದಿನವೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಗಣೇಶೋತ್ಸವದಲ್ಲಿ ಚನ್ನಗಿರಿಯ ಎಲ್ಲಾ ಧರ್ಮದ ಮುಖಂಡರು, ಸಾರ್ವಜನಿಕರು ಭಾಗಿಯಾಗಿ ಭಕ್ತಿ ಭಾವ ಮೆರೆದರು. 5ನೇ ದಿನದ ಪೂಜಾ ಸೇವೆಯನ್ನ ಚನ್ನಗಿರಿಯ ಆದಿವೇಶ ಸಮಾಜ, ಮೇದಾರ ಸಮಾಜ, ಗೋಧಿ ಸಮಾಜ, ಆದಿ ಕರ್ನಾಟಕ ಸಮಾಜ ಹಾಗೂ ಕ್ಷತ್ರಿಯ ಮರಾಠ ಸಮಾಜದ ಬಾಂಧವರು ನೆರವೇರಿಸಿಕೊಟ್ಟರು. ಬಳಿಕ ಖ್ಯಾತ ಹಿನ್ನೆಲೆ ಗಾಯಕಿ ಉಷಾ ಕೋಕಿಲಾರವರು ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಸಾರ್ವಜನಿಕರನ್ನ ರಂಜಿಸಿದ್ರು. ಇದೇ ವೇಳೆ ಹಲವು ಮುಖಂಡರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, AB ನ್ಯೂಸ್ ಕನ್ನಡ, ಚನ್ನಗಿರಿ. ಉಷಾ ಕೋಕಿಲಾ ಅವರ ಸಾರಥ್ಯದಲ್ಲಿ ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಚನ್ನಗಿರಿಯ ಸರ್ವ ಸಮಾಜದ ಎಲ್ಲ ಬಂದು ಆದಷ್ಟು ಬೇಗ ಪ್ರಾರಂಭವಾಗಲಿದೆ. ದಯಮಾಡಿ ಸಮಾಜದ ಪ್ರಮುಖರಾದಂತಹ ಬೀಗಲಿ ಮುಂದಿನ ದಿನಗಳಲ್ಲಿ ಅವರ ತನು ಮನ ಧನ ಸಹಾಯ ಇಂದು ಗಣಪತಿಗೆ ನಮ್ಮ ಮರಾಠ ಸಮಾಜ ವತಿಯಿಂದ ಇವತ್ತು ಪೂಜೆ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ನಮ್ಮ ಸಮಾಜ ವತಿಯಿಂದ ನಾವೆಲ್ಲ ಸೇರಿ ಮಹಿಳೆಯರು ಎಲ್ಲ ನಮ್ಮ ಸಮಾಜ ವತಿಯಿಂದ ಸಮಾಜ ಬಾಂಧವರು ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಏಕತಾ ಗಣಪತಿ ಇಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸ್ತಿದ್ದಾರೆ. ಅದಕ್ಕೆ ನಮ್ಮ ಸಹಕಾರವನ್ನು ಸತೆ ಅವರಿಗೆ ಸೇರಲಿ ಅಂತ ನಾವು ದೃಷ್ಟಿ ಇಟ್ಟಂದು ನಾವು ಅವರಿಗೆ ಎಲ್ಲ ರೀತಿಯ ಸಹಕಾರ ನೀಡುತ್ತಾ ಅವ್ರಿಗೆ ಬೆಂಬಲಿಸ್ತೀವಿ ಅಂತ ಹೇಳ್ತೀವಿ. ವಿದ್ಯಾಗಣಪತಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಯಲಿ. ಈ ದಿವಸ ನಮ್ಮ ಮರಾಠ ಸಮಾಜದ ಬಂದವರು ಹಿಂದೂ ಏಕತಾ ಗಣಪತಿಗೆ ಯಶಸ್ವಿಯಾಗಿ ಪೂಜೆಯನ್ನು ನೆರವೇರಿಸುತ್ತಾರೆ. ಎಲ್ಲರಿಗೂ ಧನ್ಯವಾದಗಳು. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಛತ್ರಪತಿ ಶಿವಾಜಿ ರಾಷ್ಟ್ರಕವಿ ಕುವೆಂಪು ಸಾಂಸ್ಕೃತಿಕ ವೇದಿಕೆಯಲ್ಲಿ ಈ ದಿನ ನಾವು ನಮ್ಮ ಮೇದಾರ್ ಸಮಾಜದ ವತಿಯಿಂದ ಶ್ರೀ ವಿನಾಯಕನಿಗೆ ನಮ್ಮ ಪೂಜೆಯನ್ನು ಸಲ್ಲಿಸಿರುತ್ತೇವೆ. ಪ್ರತಿಯೊಬ್ಬ ಭಕ್ತಾದಿಗಳಿಗೂ ವಿನಾಯಕನ ಒಳ್ಳೆಯದನ್ನು ಮಾಡಲು ಇದೇ ಸರ ಇನ್ನು 20 ವರ್ಷಗಳ ಕಾಲ 25 ವರ್ಷಗಳ ಕಾಲ ಈ ಸಮಿತಿ ನಡ್ಕೊಂಡು ಹೋಗಲಿ. ವಿನಾಯಕ ಸೇವೆ ಸಮಿತಿಯ ಎಲ್ಲ ಸದಸ್ಯರಿಗೂ ಪದಾಧಿಕಾರಿಗಳಿಗೂ ನಮ್ಮ ಸಮಾಜದಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ.